ನಮಸ್ತೆ. ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೂ ಹಾಗೂ ವಿಶೇಷವಾಗಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನನ್ನ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಮಕ್ಕಳೇ, ಇಂದು ನಾನು ವಿಜ್ಞಾನ ವಿಷಯದ ಜೀವಶಾಸ್ತ್ರ ವಿಭಾಗದಲ್ಲಿ ನಾವು ಏಕೆ ಕಾಯಿಲೆ ಬೀಳುತ್ತೇವೆ ಎಂಬ ಕೊನೆಯ ಅಧ್ಯಾಯವನ್ನು ನಾನು ತಮಗೆ ಇವತ್ತು ಬೋಧಿಸೋದಕ್ಕೆ ಬಂದೇನೆ. ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಇಂದು ಸಾಕಷ್ಟು ನಮ್ಮ ಜೀವನದಲ್ಲಿಯೇ ಎಂದು ಕಂಡು ಕೇಳಿರದೇ ಇರತಕ್ಕಂತಹ ಸಾಕಷ್ಟು ರಜೆಯನ್ನು ನಾವು ಪಡ್ಕೊಂಡಿದ್ದೇವೆ. ಮತ್ತು ಹಾಗಂತಂದ್ಬಿಟ್ಟು ನಾವು ಎಲ್ಲೂ ಕೂಡ ಯಾವುದೇ ತಾತ ಮನೆ ಅಜ್ಜಿ ಮನೆ ಆಗಲಿ ಹೋಗೋಕ್ಕಾಗಿಲ್ಲ. ಎಲ್ಲೂ ಕೂಡ ಯಾವುದೇ ಪ್ರವಾಸಿ ತಾಣಗಳಿಗೂ ಕೂಡ ಹೋಗೋಕ್ಕಾಗ್ತಿಲ್ಲ. ಒಂದು ರೀತಿ ಮನೆಗಳಲ್ಲೇ ಬಂದಿ ಆಗಿಬಿಟ್ಟಿದ್ದೇವೆ. ಯಾಕೆ ಹಿಂಗಾಗಿದೆ? ಯಾಕಾಗಿದೆ? ಬರೀ ನಾವು ಅಷ್ಟೇ ಅಲ್ಲ, ಇಡೀ ವಿಶ್ವವೇ ಹೌದು, ತಾವು ಹೇಳ್ತಾ ಇರ್ತಕ್ಕಂಥ ಉತ್ತರ ಸರಿಯಾಗಿದೆ. ಕರೋನಾ ಎಂಬ ಮಹಾಮಾರಿ ಇಡೀ ಇವತ್ತೊಂದು ಜಗತ್ತನ್ನೇ ತಲ್ಲಣಗೊಳಿಸಿದೆ. ಈ ಒಂದು ಕರೋನಾ ಎಂಬ ಮಹಾಮಾರಿಯಿಂದ ನಾವು ರಕ್ಷಣೆಯನ್ನು ಪಡ್ಕೋಬೇಕಾದ್ರೆ ಇವತ್ತು ನಾವೇನು ಮಾಡ್ತಾಯಿದ್ದೀವಿ? ಹೌದು, ಮಾಸ್ಕನ್ನು ಹಾಕ್ತಾಯಿದ್ದೀವಿ, ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ತಾ ಇದ್ದೀವಿ, ಸ್ಯಾನಿಟೈಸರನ್ನು ಬಳಸ್ತಾ ಇದ್ದೀವಿ. ಈ ಒಂದು ಕಾಯಿಲೆಯಿಂದ ಇವತ್ತು ನಾವು ಮನೆಗಳಲ್ಲೇ ಇರ್ತಕ್ಕಂತಹ ಮನೆಯ ಸದಸ್ಯರೊಂದಿಗೆ ಇವತ್ತು ನಾವು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಂದಿದೆ. ಹೊರಗೆ ಹೋದರೆ ಎಲ್ಲಿ ಕಾಯಿಲೆ ಬರುತ್ತೋ ಅಂತಕ್ಕಂತಹ ಭಯ ನಮಗೆ ಬಂದಿದೆ. ಆದ್ದರಿಂದ ಇವತ್ತು ನಾವು ಈ ಕಾಯಿಲೆಯಿಂದ ತುಂಬ ಎಚ್ಚರಿಕೆಯಿಂದ ಇದ್ದೇವೆ. ಮಕ್ಕಳೇ, ಇದೊಂದೇ ಕಾಯಿಲೆ ಅಲ್ಲ, ಎಲ್ಲ ಕಾಯಿಲೆಗಳಿಂದಲೂ ಕೂಡ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳೇ, ಇನ್ನೂ ಹೆಚ್ಚಿನ ವಿಷಯವನ್ನು ನಾವು ಏಕೆ ಕಾಯಿಲೆ ಬೀಳುತ್ತೇವೆ ಎಂಬ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಹೇಗೆ ಈ ಒಂದು ಮಹಾಭಾರತದಲ್ಲಿ ಬಾಲಕ ವೀರ ಅಭಿಮನ್ಯು ಶಸ್ತ್ರಾಸ್ತ್ರಗಳೊಂದಿಗೆ ಯುದ್ಧವನ್ನು ಮಾಡೋದಕ್ಕೆ ತುಂಬ ಉತ್ಸುಕತೆಯಿಂದ ಕಾದು ಕುಳಿತಿರ್ತಾರೋ, ಹಾಗೆಯೇ ತಾವು ಕೂಡ ಕಲಿಕಾ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಈ ಒಂದು ಪಾಠವನ್ನು ಕೇಳ್ತಾ ಇದ್ದೀರಾ ಅಂತ ಭಾವಿಸ್ತೇನೆ. ಮಕ್ಕಳೇ, ಈ ಅಧ್ಯಾಯವು 3 ಅವಧಿಗಳನ್ನು ಹೊಂದಿದೆ. ಅದರಲ್ಲಿ ಮೊದಲನೇ ಅವಧಿಯನ್ನು ತಮಗೆ ನಾನು ಬೋಧಿಸ್ತೇನೆ. ಪುಟ ಸಂಖ್ಯೆ 135ರಿಂದ 156. ಈ ಅಧ್ಯಾಯದಲ್ಲಿ ನಾವು ಕಲಿಯುವ ಕಲಿಕಾಂಶಗಳು ಯಾವುವಪ್ಪ ಅಂತಂದರೆ ಆರೋಗ್ಯದ ಅರ್ಥ, ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಉತ್ತಮ ಆರೋಗ್ಯದ ಲಕ್ಷಣಗಳು, ಕಾಯಿಲೆಯ ಅರ್ಥ, ರೋಗಕ್ಕೆ ಕಾರಣವಾದ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಅಂಶಗಳು, ರೋಗಮುಕ್ತ ಸ್ಥಿತಿಯ ಅರ್ಥ, ಆರೋಗ್ಯ ಮತ್ತು ರೋಗಮುಕ್ತ ಸ್ಥಿತಿಗಳಿಗಿರುವ ವ್ಯತ್ಯಾಸ, ಕೊನೆಯದಾಗಿ ರೋಗದ ವಿಧಗಳು. ಇಷ್ಟು ಅಂಶಗಳನ್ನು ನಾವು ಈ ಅವಧಿಯಲ್ಲಿ ತಿಳ್ಕೊಳ್ತೀವಿ. ಮಕ್ಕಳೇ, ಈ ಒಂದು ಚಿತ್ರವನ್ನು ತಾವು ವೀಕ್ಷಿಸ್ತಾ ಹೋಗಿ ಎಲ್ಲರೂ ಕೂಡ ತುಂಬ ಸಂತೋಷವಾಗಿ ಲವಲವಿಕೆಯಿಂದ ಇದ್ದಾರೆ. ನೋಡಿ, ಎಲ್ಲ ವಯೋಮಾನದವರು, ಮಕ್ಕಳಾಗಿರ್ಬೋದು, ಹಾಗೆಯೇ ಈ ಚಿತ್ರದಲ್ಲಿ ನೋಡಿ ವಯಸ್ಕರು ಅಂತಕ್ಕಂಥವರು, ಈ ಚಿತ್ರದಲ್ಲಿ ಮುದುಕರು, ಯಾವುದೇ ಒಂದು ವಯಸ್ಸಿನ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ತುಂಬ ಸಂತೋಷವಾಗಿದ್ದಾರೆ. ಹಾಗೆಯೇ ಈ ಒಂದು ಚಿತ್ರವನ್ನು ವೀಕ್ಷಿಸಿ ಒಂದು ಸಮುದಾಯದಲ್ಲಿ ಇರುವ ಎಲ್ಲ ಜನರು ಕೂಡ ಸಾಮರಸ್ಯವನ್ನು ಹೊಂದಿದ್ದು ತುಂಬ ಸಂತೋಷವಾಗಿದ್ದಾರೆ. ಅಂದರೆ ಮಕ್ಕಳೇ, ಇವರೆಲ್ಲರೂ ಕೂಡ ಸಂತೋಷವಾಗಿದ್ದಾರೆ ಅಂದರೆ ಏನರ್ಥ? ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ. ಈಗ ನೋಡಿ, ಆರೋಗ್ಯವೇ ಭಾಗ್ಯ ಎಂಬ ನಾನುಡಿಯಂತೆ ನಾವು ಕಾಯಿಲೆಯಿಂದ ಮುಕ್ತವಾಗಿ ಇರಬೇಕು. ಮಕ್ಕಳೇ, ಇವತ್ತಿನ ದಿವಸ ಇದು ಪ್ರತಿಯೊಬ್ಬರಿಗೂ ಚೆನ್ನಾಗಿ ತಿಳಿದಿದೆ, ಆರೋಗ್ಯವೇ ಭಾಗ್ಯ. ಮಕ್ಕಳೇ, ಈ ಕರೋನಾ ರೋಗವು ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ಇದು ಶ್ರೀಮಂತ ರಾಷ್ಟ್ರ, ಬಡ ರಾಷ್ಟ್ರ, ಶ್ರೀಮಂತ ವರ್ಗದವರು, ಬಡವರು ಅಂತ ಯಾವುದೇ ಒಂದು ಭೇದ ಭಾವನೆ ಮಾಡದೆ ಎಲ್ಲರಿಗೂ ಕೂಡ ಬರ್ತಕ್ಕಂತಹ ರೋಗ ಈ ಕರೋನಾ ಆಗಿದೆ. ಆದ್ದರಿಂದ ನಾವು ಆರೋಗ್ಯವಾಗಿರಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯವಾಗಿದ್ದರೆ ನಾವು ಯಾವುದೇ ಕೆಲಸ ಕಾರ್ಯವನ್ನು ಬೇಕಾದರೂ ಮಾಡ್ಬೋದು, ಸಂತೋಷವಾಗಿ ಇರಬಹುದು. ಹಾಗಾದರೆ ಆರೋಗ್ಯದಿಂದ ಇರೋದಕ್ಕೆ ನಾವು ಹೇಗಿರಬೇಕು ಅಂದರೆ, ಸಂತೋಷವಾಗಿ ಚಟುವಟಿಕೆಯಿಂದ ಇರಲು ನಾವು ತುಂಬ ಸದೃಢರಾಗಿರಬೇಕು. ಸದೃಢರಾಗಿರಲು ನಮ್ಮ ದೇಹದಲ್ಲಿ ನಡೆಯುವ ಜೀವಕ್ರಿಯೆಗಳು ಉತ್ತಮ ಕಾರ್ಯವನ್ನು ನಿರ್ವಹಿಸಬೇಕು. ಆ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ನಮಗೆ ತುಂಬ ಶಕ್ತಿ ಬೇಕು. ಆ ಶಕ್ತಿಯನ್ನು ನಾವು ಹೇಗೆ ಪಡಿತೀವಿ? ಆಹಾರದ ಮೂಲಕ ಪಡೆಯುತ್ತೇವೆ. ಆಹಾರವನ್ನು ಪಡೆಯೋದಕ್ಕೆ ನಾವು
ಕೆಲಸವನ್ನು ಮಾಡಬೇಕು. ಕೆಲಸ ಮಾಡಲು ನಾವು ಆರೋಗ್ಯವಾಗಿ ಸದೃಢರಾಗಿರಬೇಕು. ಹಾಗಾದರೆ ಆರೋಗ್ಯ ಅಂದ್ರೇನು ಮಕ್ಕಳೇ? ನೋಡಿ, ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಉತ್ತಮ ಸ್ಥಿತಿಯನ್ನು ಹೊಂದಿರುವುದನ್ನು ನಾವು ಆರೋಗ್ಯ ಅಂತ ಕರಿತೀವಿ. ಹಾಗಾದರೆ ನಾವು ಈ ಉತ್ತಮ ಆರೋಗ್ಯಕ್ಕಾಗಿ ಪಾಲಿಸಬೇಕಾಗಿರ್ತಕ್ಕಂತಹ ಅಂಶಗಳು ಯಾವ್ಯಾವು ಅಂದರೆ, ವೈಯಕ್ತಿಕ ಸ್ವಚ್ಛತೆ, ಪರಿಸರದ ಸ್ವಚ್ಛತೆ ಇರಬೇಕು. ನಾವು ಸೇವಿಸುವ ಆಹಾರ, ನೀರು ಮತ್ತು ಗಾಳಿ ಶುದ್ಧ ಹಾಗೂ ಸ್ವಚ್ಛವಾಗಿರಬೇಕು. ವೈಯಕ್ತಿಕ ಸ್ವಚ್ಛತೆ ಇದು ತುಂಬ ಮುಖ್ಯವಾದದ್ದು. ನಾವು ಪ್ರತಿನಿತ್ಯ ಸ್ನಾನವನ್ನು ಮಾಡಬೇಕು, ಶುಭ್ರ ಬಟ್ಟೆಯನ್ನೇ ಹಾಕ್ಕೋಬೇಕು. ಆಗ ನಾವು ಸ್ವಚ್ಛವಾಗಿದ್ದಾಗ ಏನಾಗುತ್ತೆ, ನಮ್ಮ ಮನೆಯೂ ಕೂಡ ಸ್ವಚ್ಛವಾಗಿರುವಂತೆ ನಾವು ನೋಡ್ಕೋತೀವಿ. ಮನೆ ಸ್ವಚ್ಛತೆಯಿಂದ ಕೂಡಿದರೆ ಏನಾಗುತ್ತೆ, ನಮ್ಮ ಪರಿಸರವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ತೀವಿ. ಪರಿಸರವೂ ಕೂಡ ಸ್ವಚ್ಛತೆಯಿಂದ ಕೂಡಿದಾಗ ಏನಾಗುತ್ತೆ, ನಾವು ಸೇವಿಸ್ತಕ್ಕಂತಹ ಆಹಾರವೂ ಕೂಡ ಸ್ವಚ್ಛವಾಗಿರುತ್ತೆ. ಉಸಿರಾಡ್ತಕ್ಕಂತಹ ಗಾಳಿ ಕೂಡ ಶುದ್ಧ ಹಾಗೂ ಸ್ವಚ್ಛವಾಗಿರಬೇಕು. ಪರಿಸರ ಮತ್ತು ಸಮುದಾಯದಲ್ಲಿ ಸ್ನೇಹಮಯ ವಾತಾವರಣವನ್ನು ಹೊಂದಿರಬೇಕು. ಏನು ಹಾಗಂದರೆ, ನಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ, ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ನಾವು ಉತ್ತಮ ಬಾಂಧವ್ಯವನ್ನು ಹೊಂದಿರಬೇಕು. ನಾವೇನಾದರೂ ಉತ್ತಮ ಬಾಂಧವ್ಯವನ್ನು ಹೊಂದಿಲ್ಲದೇ ಇದ್ದರೆ ಏನಾಗುತ್ತೆ, ಅವರಿಂದ ತುಂಬ ಮಾನಸಿಕವಾಗಿ ಕಿರಿಕಿರಿ ಉಂಟಾಗುತ್ತೆ. ಉದಾಹರಣೆಗೆ ಅವರುಗಳು ಪಕ್ಕದ ಮನೆಯವರು ಕಸವನ್ನು ತೆಗೆದುಕೊಂಡ್ಬಂದು ನಮ್ಮ ಮನೆ ಮುಂದೆ ಹಾಕ್ಬೋದು. ಇಲ್ಲ ನಾವು ಓದ್ತಿರ್ಬೇಕಾದ್ರೆ ಏನಾದರೂ ಮನಸ್ಸಿಗೆ ನೋವಾಗ್ತಕ್ಕಂತಹ ಮಾತಾಡ್ಬೋದು. ಆಗ ಏನಾಗುತ್ತೆ, ನಮಗೆ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಆವಾಗ ನಾವು ಆರೋಗ್ಯದಿಂದ ಇರೋಕ್ಕಾಗಲ್ಲ. ಅಂದರೆ ಆಗ ನಾವು ಸಂತೋಷವಾಗಿ ಇರೋಕ್ಕಾಗೋದಿಲ್ಲ. ನಾವು ಸಂತೋಷವಾಗಿ ಇರೋಕ್ಕಾಗೋದಿಲ್ಲ, ಯಾವುದೇ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಭಾಗವಹಿಸೋಕ್ಕಾಗೋದಿಲ್ಲ. ಆದ್ದರಿಂದ ಪರಿಸರ ಮತ್ತು ಸಮುದಾಯದಲ್ಲಿ ಸ್ನೇಹಮಯ ವಾತಾವರಣವನ್ನು ಹೊಂದಿರಬೇಕು. ಹಾಗೆಯೇ ಒಂದು ಶಿಸ್ತಿನ ಜೀವನವನ್ನು ನಾವು ನಡೆಸಬೇಕಾಗುತ್ತೆ. ಶಿಸ್ತಿನ ಜೀವನ ಅಂತಂದರೆ ಒಂದು ಪ್ರತಿನಿತ್ಯವೂ ಕೂಡ ನಾವು ಸ್ವಚ್ಛತೆಯಿಂದ ಕೂಡಿರಬೇಕು. ಪ್ರತಿನಿತ್ಯ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ನಾವು ಒಂದು ನಿರ್ದಿಷ್ಟವಾದ ಸಮಯ ಪ್ರಜ್ಞೆಯಿಂದ ಮಾಡಬೇಕಾಗುತ್ತೆ. ನಾವು ತೆಗೆದುಕೊಳ್ತಕ್ಕಂತಹ ಆಹಾರವನ್ನು ಕೂಡ ಒಂದು ನಿರ್ದಿಷ್ಟ ಸಮಯದಲ್ಲಿ ನಾವು ಪಾಲಿಸಬೇಕಾಗುತ್ತೆ. ಈ ಒಂದು ಶಿಸ್ತಿನ ಒಂದು ಜೀವನವನ್ನು ನಾವು ಪಾಲಿಸಿದ್ದೇ ಆದರೆ ನಾವು ತುಂಬ ಸಂತೋಷ ಮತ್ತು ಚಟುವಟಿಕೆಯಿಂದ ಕೂಡಿರ್ತೀವಿ. ಆಗ ನಾವು ಉತ್ತಮ ಆರೋಗ್ಯವನ್ನು ಹೊಂದಿರಬಹುದು. ಮಕ್ಕಳೇ, ಈ ಚಿತ್ರವನ್ನು ವೀಕ್ಷಿಸಿ ನೋಡಿ. ಈ ಚಿತ್ರದಲ್ಲಿರ್ತಕ್ಕಂಥವರು ಒಬ್ಬರು ನೆಗಡಿ ಇದೆ, ಇವರಿಗೆ ತಲೆನೋವಿದೆ. ಅಂದರೆ ಇವರಿಬ್ಬರೂ ಕೂಡ ಕಾಯಿಲೆ ಬಂದಿದೆ. ಈ ತರಹ ನೆಗಡಿ ಮತ್ತು ತಲೆನೋವು, ಜ್ವರ, ಈ ಥರ ಯಾವುದೇ ಕಾಯಿಲೆ ಬಂದರೂ ಕೂಡ ಸಂತೋಷವಾಗಿರೋಕ್ಕಾಗೋದಿಲ್ಲ. ಚಟುವಟಿಕೆಯಿಂದ ಕೂಡಿರೋಕ್ಕೆ ಸಾಧ್ಯವೇ ಇಲ್ಲ, ಲವಲವಿಕೆಯಿಂದ ಇರಲ್ಲ. ಯಾವಾಗ ಸಂತೋಷವಾಗಿ ಚಟುವಟಿಕೆಯಿಂದ ನಾವು ಕೂಡಿರೋದಿಲ್ಲ, ನಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮಾನಸಿಕವಾಗಿ ನಾವು ಕುಂದು ಹೋಗ್ಬಿಡ್ತೀವಿ, ಸ್ಕೂಲ್ಗೆ ಹೋಗೋಕ್ಕಾಗೋದಿಲ್ಲ, ಪಾಠವನ್ನು ಕೇಳೋಕ್ಕಾಗೋದಿಲ್ಲ, ಈ ಥರ ಆಗಿಬಿಡುತ್ತೆ. ಇದನ್ನ ನಾವು ಏನಂತ ಕರಿತಾ ಹೋಗ್ತೀವಿ, ರೋಗ ಅಂತ ಕರಿತೀವಿ. ಹಾಗಾದರೆ ರೋಗ ಅಂದ್ರೇನು ತಿಳ್ಕೊಳ್ಳಿ ಮಕ್ಕಳೇ. ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕವಾಗಿ ಉತ್ತಮ ಸ್ಥಿತಿಯನ್ನು ಹೊಂದಿರದೇ ಇರುವುದನ್ನು ನಾವು ರೋಗ ಅಂತ ಕರಿತೀವಿ. ರೋಗಗಳ ಎರಡು ವಿಧಾನಗಳು, ಒಂದು ಆಂತರಿಕ ವಿಧಾನ, ಮತ್ತೊಂದು ಬಾಹ್ಯ ವಿಧಾನ. ಮೊದಲಿಗೆ ನಾವು ನೋಡಿ, ಆಂತರಿಕ ವಿಧಾನ ಅಂದರೆ ಆಂತರಿಕ ಒಳಭಾಗ, ಅಂದರೆ ಶಾರೀರಿಕ ಕ್ರಿಯೆಗಳಲ್ಲಿ ವ್ಯತ್ಯಾಸವಾಗುವುದರಿಂದ ಬರುವ ರೋಗಗಳು. ಬಾಹ್ಯ ವಿಧಾನ ಅಂದರೆ ಗಾಳಿ, ನೀರು, ಆಹಾರ ಮತ್ತು ವಾಹಕಗಳಿಂದ ಬರುವ ರೋಗಗಳು. ಈಗ ನಾವು ಬಾಹ್ಯ ವಿಧಾನದಿಂದ ರೋಗಗಳು ಹೇಗೆ ಬರ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕಲುಷಿತ ಗಾಳಿ ಸೇವನೆ. ವಿದ್ಯಾರ್ಥಿಗಳೇ, ಇಂದು ಕೈಗಾರಿಕೆ ಮತ್ತು ಕಾರ್ಖಾನೆಗಳ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗ್ತಿದೆ. ಈ ಕೈಗಾರಿಕೆ ಮತ್ತು ಕಾರ್ಖಾನೆಗಳು ಹೊರಬಿಡುವ ವಿಷಾನಿಲಗಳು ವಾತಾವರಣವನ್ನು ಸೇರ್ತಿದೆ. ಅದನ್ನು ನಾವು ಉಸಿರಾಡೋದ್ರಿಂದ ಇವತ್ತು ನಮಗೆ ಕಾಯಿಲೆ ಬರ್ತಾ ಇದೆ. ಹಾಗೆ ಕಲುಷಿತ ನೀರನ್ನು ಕುಡಿಯೋದ್ರಿಂದ ಇವತ್ತು ಕೈಗಾರಿಕೆ ಮತ್ತು ಕಾರ್ಖಾನೆಗಳಿಂದ ಬರ್ತಕ್ಕಂತಹ ತ್ಯಾಜ್ಯ ವಸ್ತುಗಳು, ಮನೆಗಳಿಂದ ಬರ್ತಕ್ಕಂತಹ ಚರಂಡಿ ನೀರು ಇವತ್ತು ನೀರಿನ ಆಕರಗಳನ್ನು ಸೇರಿ ನೀರನ್ನು ಮಲಿನಗೊಳಿಸ್ತಾ ಇದೆ.
ಅಂತಹ ಅಶುದ್ಧ ನೀರನ್ನು ಕುಡಿಯೋದ್ರಿಂದ ನೀರಿನ ಮೂಲಕ ಹರಡುವ ರೋಗಗಳು ಇವತ್ತು ಸಾಮಾನ್ಯವಾಗಿ ನಮಗೆ ಬರ್ತಾಯಿದೆ. ಮಕ್ಕಳೇ, ಈ ಚಿತ್ರವನ್ನು ವೀಕ್ಷಿಸಿದರೆ ತಮಗೆ ತುಂಬ ಸುಲಭವಾಗಿ ಅರ್ಥ ಆಗ್ತಿದೆ. ಈ ಮಕ್ಕಳು ಅಶುದ್ಧ ನೀರನ್ನು ಕುಡಿತಿದ್ದಾರೆ. ಸೊ ಇದರಿಂದ ಕಾಯಿಲೆ ಬರ್ತಾಯಿದೆ. ಕಲುಷಿತ ಆಹಾರವನ್ನು ಸೇವಿಸ್ತಕ್ಕಂತಹದ್ದು. ಮಕ್ಕಳೇ, ಇವತ್ತು ನಾವು ಸೇವಿಸ್ತಕ್ಕಂತಹ ಆಹಾರ ಬರೀ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಿದ್ದಾರೆ. ಅವುಗಳು ಬೆಳೀಬೇಕಾದ್ರೆ ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳನ್ನು ಕಡ್ಡಾಯವಾಗಿ ಬಳಸಿದ್ದಾರೆ. ಇವತ್ತೊಂದು ಸಾಮಾನ್ಯವಾಗಿ ಒಂದು ಸೊಪ್ಪನ್ನು ಬೆಳಿಬೇಕಾದ್ರೂ ಕೂಡ ಈ ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ. ಹೀಗೆ ಆಹಾರದಲ್ಲಿ ಬರೀ ರಾಸಾಯನಿಕ ವಸ್ತುಗಳು ಸೇರಿಕೊಂಡು ಆಹಾರವೂ ಕೂಡ ಇವತ್ತು ಮಲಿನಗೊಂಡಿದೆ. ಅಂತಹ ಆಹಾರವನ್ನು ನಾವು ಸೇವಿಸೋದ್ರಿಂದಲೂ ಕೂಡ ನಮಗೆ ಕಾಯಿಲೆ ಬರ್ತಾಯಿದೆ. ಪೋಷಕಾಂಶಗಳ ಕೊರತೆ. ಮಕ್ಕಳೇ, ತಮಗೆ ಇದು ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪೋಷಕಾಂಶಗಳ ಕೊರತೆ. ಏನು ಪೋಷಕಾಂಶಗಳು ಅಂದರೆ, ಹೆಸರೇ ಹೇಳುತ್ತೆ ಪೋಷಕ ಅಂಶಗಳು. ನಮ್ಮ ಶರೀರವನ್ನು ಪೋಷಿಸುವ ಅಂಶಗಳೇ ಪೋಷಕಾಂಶಗಳು. ಯಾವ್ಯಾವು ತಮಗೆಲ್ಲ ಗೊತ್ತೇ ಇದೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್, ನೀರು, ನಾರು, ಖನಿಜ ಇವೆಲ್ಲವೂ ಕೂಡ ಪೋಷಕಾಂಶಗಳು. ನಮ್ಮ ದೇಹದ ಉತ್ತಮ ಬೆಳವಣಿಗೆ ಮತ್ತು ಆರೋಗ್ಯಕ್ಕಾಗಿ ಈ ಪೋಷಕಾಂಶಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ರತಿನಿತ್ಯ ನಮಗೆ ಬೇಕಾಗುತ್ತೆ. ಒಂದು ವೇಳೆ ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ಈ ಪೋಷಕಾಂಶಗಳ ಕೊರತೆ ಉಂಟಾದರೆ ನಮಗೆ ಕಾಯಿಲೆ ಬರುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ಮುಖ್ಯವಾದ ಅಂಶವನ್ನು ತಾವು ಗಮನಿಸಬೇಕಾಗುತ್ತೆ. ಮಕ್ಕಳಲ್ಲಿ ಪೋಷಕಾಂಶದ ಕೊರತೆಯನ್ನು ತಪ್ಪಿಸೋಕ್ಕೋಸ್ಕರ ನಮ್ಮ ಸರ್ಕಾರ ಮಕ್ಕಳಿಗೆ ಬಿಸಿ ಊಟ ಮತ್ತು ಹಾಲನ್ನು ಕೊಡ್ತಾಯಿದೆ. ಹಾಲು ಮತ್ತು ಬಿಸಿ ಊಟದಲ್ಲಿ ಬಳಸುವ ಬೇಳೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳಿದ್ದಾವೆ. ಈ ಪೋಷಕಾಂಶಗಳು ಮಕ್ಕಳು ಬೆಳವಣಿಗೆಗೆ ಅತಿ ಅವಶ್ಯಕವಾಗಿ ಬೇಕೇ ಇರೋದರಿಂದ ಸರ್ಕಾರ ವಿದ್ಯಾರ್ಥಿಗಳಿಗೆ ಈ ಒಂದು ಬಿಸಿ ಊಟವನ್ನು ವಿತರಿಸ್ತಾ ಇದೆ. ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಸೇವಿಸಬೇಕಾಗುತ್ತೆ. ಹಾಗೆ ಕಲುಷಿತ ಪರಿಸರದಲ್ಲಿ ವಾಸ ಮಾಡುವುದು. ನೋಡಿ ಮಕ್ಕಳ, ತಾವು ಈ ಒಂದು ಚಿತ್ರವನ್ನು ವೀಕ್ಷಿಸ್ತಾ ಇದ್ದೀರಾ. ಪರಿಸರ ಸ್ವಚ್ಛತೆಯಿಂದ ಕೂಡಿಲ್ಲ. ಅಂತಹ ಪರಿಸರದಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಅಂತಹ ಪರಿಸರದಲ್ಲಿ ಕೆಲಸ ಮಾಡೋದರಿಂದ ನಮಗೆ ಕಾಯಿಲೆ ಬರುತ್ತೆ. ಈಗ ನಾವು ರೋಗ ಉಂಟಾಗುವ ಆಂತರಿಕ ವಿಧಾನಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೆಸರು ಹೇಳುತ್ತೆ ಆಂತರಿಕ, ಒಳಭಾಗದಲ್ಲಿ ಉಂಟಾಗುವ ರೋಗಗಳು. ಏನು ಅಂದರೆ, ನಮ್ಮ ದೇಹದ ಒಳಗೆ ಉಂಟಾಗುವ ರೋಗಗಳು ಆಂತರಿಕ ರೋಗಗಳು. ಮೊದಲನೇದಾಗಿ ಅನುವಂಶೀಯ ವ್ಯತ್ಯಾಸ. ತಾವು ಈ ಚಿತ್ರವನ್ನು ವೀಕ್ಷಿಸ್ತಾದರೆ ಗೊತ್ತಾಗುತ್ತೆ. ತಾಯಿ ಮತ್ತು ಮಗು ನೋಡಿದರೆ ತಾಯಿ ಮತ್ತು ಮಗುವಿಗೆ ಹೋಲಿಕೆನೇ ಇಲ್ಲ. ಆ ಮಗುವಿಗೆ ಡೌನ್ ಸಿಂಡ್ರೋಮ್ ಅಂತಕ್ಕಂತಹ ಕಾಯಿಲೆ ಬಂದಿದೆ. ಈ ಕಾಯಿಲೆ ಯಾಕೆ ಬಂದಿದೆ? ವರ್ಣತಂತುಗಳ ವ್ಯತ್ಯಾಸದಿಂದ ಅಥವಾ ಕ್ರೋಮೋಸೋಮ್ಸ್ಗಳ ವ್ಯತ್ಯಾಸದಿಂದ ಈ ಡೌನ್ ಸಿಂಡ್ರೋಮ್ ಕಾಯಿಲೆ ಬಂದಿದೆ. ಈಗ ನೋಡಿ, ಈ ದೇಹದೊಳಗೆ ರೋಗಗಳು ಹೇಗೆ ಉಂಟಾಗ್ತವೆ ಅಂದರೆ, ಶರೀರದಲ್ಲಿ ಅನೇಕ ಜೀವಕ್ರಿಯೆಗಳು ನಡೀತವೆ. ಇವುಗಳನ್ನು ಚಯಾಪಚಯ ಕ್ರಿಯೆಗಳು ಅಂತಲೂ ಕೂಡ ಕರೀತಾರೆ. ಉದಾಹರಣೆಗೆ ಜೀರ್ಣಕ್ರಿಯೆ, ಉಸಿರಾಟ ಕ್ರಿಯೆ, ವಿಸರ್ಜನ ಕ್ರಿಯೆ ಮತ್ತು ರಕ್ತ ಪರಿಚಲನ ಕ್ರಿಯೆ ಇತ್ಯಾದಿ ಇನ್ನೂ ಹೆಚ್ಚು ಕ್ರಿಯೆಗಳು ನಮ್ಮ ದೇಹದೊಳಗೆ ನಡೀತವೆ. ಈ ಕ್ರಿಯೆಗಳಲ್ಲಿ ಏನಾದರೂ ವ್ಯತ್ಯಾಸವಾದರೆ, ಈ ಕ್ರಿಯೆಗಳು ಸ್ಪಷ್ಟವಾಗಿ ನಡೆಯದೇ ಹೋದರೆ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆದರೆ ಯಾವ್ಯಾವ ಲಕ್ಷಣ ಕಾಣಿಸ್ಕೊಳ್ತವೆ? ಕೆಮ್ಮು, ನೆಗಡಿ, ತಲೆನೋವು, ಜ್ವರ, ಹೊಟ್ಟೆ ನೋವು, ವಾಂತಿ ಇತ್ಯಾದಿ ರೋಗಗಳು ನಮಗೆ ಕಾಣಿಸ್ಕೊಳ್ತವೆ. ಈ ಚಿತ್ರವನ್ನು ವೀಕ್ಷಿಸಿ, ಈ ಶ್ವಾಸಕೋಶಗಳು ತಮ್ಮ ಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸದೇ ಇದ್ದರೆ ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಹಾಗೆ ಈ ಚಿತ್ರವನ್ನು ಗಮನಿಸಿ, ಇದು ಜೀರ್ಣಾಂಗ ವ್ಯೂಹ. ಜೀರ್ಣಾಂಗ ವ್ಯೂಹದಲ್ಲಿ ಜೀರ್ಣಕ್ರಿಯೆ ಸ್ಪಷ್ಟವಾಗಿ ಕಾರ್ಯವನ್ನು ನಿರ್ವಹಿಸದೇ ಇದ್ದರೆ ಆಗ ಹೊಟ್ಟೆ ನೋವು ಬರುತ್ತೆ, ವಾಂತಿ ಆಗಬಹುದು, ಇಲ್ಲ ಭೇದಿ ಆಗ್ಬೋದು. ಈ ಥರ ಲಕ್ಷಣಗಳು ಉಂಟಾಗ್ತವೆ. ಹಾಗೆ ಈ ಚಿತ್ರವನ್ನು ನೋಡಿ ಮಕ್ಕಳೇ, ಇದು ಮೂತ್ರಪಿಂಡದ ಚಿತ್ರ ಇದೆ. ಈ ಮೂತ್ರಪಿಂಡದಲ್ಲಿ ಕಲ್ಲುಗಳು ಶೇಖರಣೆ ಆಗಿದ್ದಾವೆ. ಈ ಮೂತ್ರಪಿಂಡ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸದೇ ಇದ್ದರೆ ಮೂತ್ರಪಿಂಡದಲ್ಲಿ ಸೋಂಕು ಉಂಟಾಗಬಹುದು, ನಮ್ಮ ದೇಹ ವಿಷಮಯವಾಗುವುದು.
ಏನು ನಮ್ಮ ದೇಹ ವಿಷಮಯವಾಗುವುದು ಅಂದರೆ ಈ ಮೂತ್ರಪಿಂಡಗಳು ಏನು ಮಾಡ್ತವೆ, ನಮ್ಮ ದೇಹದಲ್ಲಿ ನಡೆಯುವ ಚಯಾಪಚಯ ಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನು ನಮ್ಮ ದೇಹದಿಂದ ಹೊರಹಾಕ್ತಕ್ಕಂತಹ ಕಾರ್ಯವನ್ನು ಮಾಡುವುದೇ ಮೂತ್ರಪಿಂಡಗಳು. ಅಂದರೆ ಮೂತ್ರ ವಿಸರ್ಜಿಸುವ ಮೂಲಕ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕ್ತವೆ. ಈ ಮೂತ್ರಪಿಂಡ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸದೇ ಹೋದರೆ ಏನಾಗುತ್ತೆ, ಆ ತ್ಯಾಜ್ಯ ವಸ್ತುಗಳು ನಮ್ಮ ದೇಹದಲ್ಲಿ ಸೇರ್ತಾ ಹೋಗುತ್ತೆ. ಆ ವಿಷದ ಪ್ರಮಾಣ ಹೆಚ್ಚಾಗಿ ದೇಹ ವಿಷವಾಗುತ್ತೆ. ಸೊ ಈ ಚಿತ್ರವನ್ನು ಗಮನಿಸಿ, ಹೃದಯ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸದೇ ಇದ್ದರೆ ಏನಾಗುತ್ತೆ, ನಮಗೆ BP ಬರುತ್ತೆ, ಅಂದರೆ ರಕ್ತದ ಒತ್ತಡ ಹೆಚ್ಚು ಕಮ್ಮಿ ಆಗುತ್ತೆ. ಜೊತೆಗೆ ಹೃದಯ ಸ್ತಂಭನ ಕೂಡ ಆಗ್ಬೋದು, ಅಂದರೆ ಹಾರ್ಟ್ ಅಟ್ಯಾಕ್ ಆಗಬಹುದು. ತಾವು ಹಾಗೆ ಅದನ್ನ ಬರ್ಕೊಳ್ತಾ ಹೋಗಬೇಕಾಗುತ್ತೆ. ಶರೀರ ಕ್ರಿಯೆಗಳಲ್ಲಿ ವ್ಯತ್ಯಾಸವಾದರೆ ಉಂಟಾಗುವ ರೋಗಗಳು, ಮೂತ್ರಪಿಂಡಗಳ ಕಾರ್ಯದಲ್ಲಿ ವ್ಯತ್ಯಾಸವಾದರೆ ದೇಹ ವಿಷವಾಗುವುದು, ಶ್ವಾಸಕೋಶಗಳ ಕಾರ್ಯದಲ್ಲಿ ವ್ಯತ್ಯಾಸವಾದರೆ ಉಸಿರಾಟದಲ್ಲಿ ವ್ಯತ್ಯಯವಾಗುತ್ತೆ, ಹೃದಯದ ಕಾರ್ಯದಲ್ಲಿ ವ್ಯತ್ಯಾಸವಾದರೆ ರಕ್ತದ ಒತ್ತಡ ಏರುಪೇರು ಆಗುತ್ತೆ. ಮೆದುಳು ತನ್ನ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ ಉದಾಸೀನತೆ, ತಲೆನೋವು ಬರುತ್ತೆ. ಜೀರ್ಣಾಂಗ ವ್ಯೂಹವು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸದೇ ಇದ್ದರೆ ಹೊಟ್ಟೆ ನೋವು ಮತ್ತು ವಾಂತಿ ಉಂಟಾಗುತ್ತೆ. ಮಕ್ಕಳೇ, ಇದಕ್ಕೊಂದು ಉದಾಹರಣೆ, ತಾವುಗಳು ಯಾವುದಾದ್ರೂ ಫಂಕ್ಷನಲ್ಲಿ ಹೋದಾಗ ಸಾಕಷ್ಟು ಊಟ ಮಾಡಿರ್ತೀರ. ತುಂಬ ಊಟವನ್ನು ಮಾಡಿದಾಗ ಏನಾಗುತ್ತೆ, ಹೊಟ್ಟೆ ಭಾರ ಆಯಿತು ಅಂತ ಹೇಳ್ಬೋದು. ಇಲ್ಲಾಂದರೆ ಕೆಲವರಿಗೆ ವಾಂತಿ ಆಗಿರಬಹುದು, ಅಥವಾ ಕೆಲವರಿಗೆ ಭೇದಿನೂ ಕೂಡ ಆಗ್ಬೋದು. ಯಾಕಪ್ಪ ಅಂತಂದರೆ ಜೀರ್ಣಾಂಗ ವ್ಯೂಹದ ಅಂಗಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸದೇ ಇದ್ದಾಗ ಈ ರೀತಿ ಆಗುತ್ತೆ. ಈಗ ತಜ್ಞ ವೈದ್ಯರು ರೋಗ ಲಕ್ಷಣಗಳ ಆಧಾರದ ಮೇಲೆ ರೋಗವನ್ನು ಪತ್ತೆ ಹಚ್ತಾರೆ. ಈಗ ತಾವುಗಳು ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಅಲ್ಲಿನ ವೈದ್ಯರು ಕೇಳಿ ನೀವು ಯಾವ ಯಾವ ಲಕ್ಷಣಗಳನ್ನು ಹೇಳ್ತೀರಾ, ಆ ಲಕ್ಷಣಗಳನ್ನು ಆಧರಿಸಿ ಯಾವ ರೋಗ ಅಂತ ಡಾಕ್ಟ್ರು ಪತ್ತೆ ಹಚ್ತಾರೆ. ಉದಾಹರಣೆಗೆ ಕರೋನಾ ಅಂತ ತಿಳ್ಕೊಂಡಾಗ, ಯಾಕಪ್ಪ ನಾನು ಕರೋನಾ ಅಂತ ಹೇಳ್ತೀನಿ ಅಂದರೆ ಇದು ಎಲ್ಲರಿಗೂ ಕೂಡ ಇವತ್ತು ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ತಿಳ್ಕೊಂಡಿರ್ತಕ್ಕಂತಹ ರೋಗ. ಆಸ್ಪತ್ರೆಗೆ ಹೋದಾಗ ಜ್ವರ ಅಂತ ಹೋದಾಗ ವೈದ್ಯರು ಕೇಳ್ತಾರೆ, ಜ್ವರ ಎಷ್ಟು ದಿವಸದಿಂದ ಜ್ವರ ಬರ್ತಿದೆ, ಬೆಳಗ್ಗೆ ಹೊತ್ತು ಬರುತ್ತಾ, ಸಂಜೆ ಬರುತ್ತಾ, ಯಾವಾಗಲೂ ಇರುತ್ತಾ, ಬಿಟ್ಟು ಬಿಟ್ಟು ಬರುತ್ತಾ, ಚಳಿ ಜ್ವರ ಬರುತ್ತಾ, ಅಥವಾ ಗಂಟಲು ನೋವು ಇದೆಯಾ, ಉಸಿರಾಟಕ್ಕೆ ತೊಂದರೆ ಇದೆಯಾ, ಗಂಟಲು ಕೆರೆತ ಇದೆಯಾ, ನೆಗಡಿ ಇದೆಯಾ, ಕೆಮ್ಮು ಇದೆಯಾ. ಸೊ ಈ ಥರ ಎಲ್ಲವನ್ನು ಕೇಳಿ, ಓಹೋ ಈ ಎಲ್ಲ ಲಕ್ಷಣಗಳನ್ನು ಹೊಂದಿದರೆ ಇದು ಕರೋನಾ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ಕೊಡ್ತಾರೆ. ಹೀಗೆ ತಜ್ಞ ವೈದ್ಯರು ರೋಗ ಲಕ್ಷಣಗಳ ಆಧಾರದ ಮೇಲೆ ರೋಗವನ್ನು ಪತ್ತೆ ಹಚ್ತಾರೆ. ಚಿತ್ರವನ್ನು ವೀಕ್ಷಿಸಿ, ಸಾಮಾಜಿಕ ಸಮಸ್ಯೆಗಳು ವೈಯಕ್ತಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಮಕ್ಕಳು, ಈ ಚಿತ್ರವನ್ನು ವೀಕ್ಷಿಸಿ, ಇದು ಜ್ವಾಲಾಮುಖಿ. ಏನು ಜ್ವಾಲಾಮುಖಿ ಅಂತಂದರೆ ಭೂಮಿಯ ಒಳಗಿರುವ ಲಾವಾರಸ ಒಮ್ಮೆಗೆ ವಾತಾವರಣಕ್ಕೆ ಬಂದರೆ ಅದನ್ನು ನಾವು ಜ್ವಾಲಾಮುಖಿ ಅಂತ ಕರಿತೀವಿ. ಹಾಗೆಯೇ ಈ ಚಿತ್ರವನ್ನು ಗಮನಿಸಿ, ಭೂಕಂಪ ಉಂಟಾಗಿದೆ. ಏನು ಭೂಕಂಪ? ಭೂಮಿ ಕಂಪಿಸಿದೆ, ಭೂಮಿ ಬಾಯ್ಬಿಟ್ಟಿದೆ, ಭೂಮಿ ಅಲುಗಾಡಿದೆ. ಅಂದರೆ ಈ ಭೂಕಂಪ ಉಂಟಾದಾಗ ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಉತ್ತಮವಾದ ಬಿಲ್ಡಿಂಗ್ಗಳೆಲ್ಲವೂ ಕೂಡ ಬೀಳ್ತಿದೆ ಈ ಥರ ಭೂಕಂಪ ಉಂಟಾದಾಗ. ಹಾಗೆ ಈ ಚಿತ್ರವನ್ನು ಗಮನಿಸಿ, ಪ್ರವಾಹ ಉಂಟಾಗಿದೆ. ಇದು ಕೂಡ ಭೂಕಂಪದಲ್ಲಿ ಮನೆ ಬೀಳ್ತಾ ಇರ್ತಕ್ಕಂಥದ್ದು ಚಿತ್ರ. ಈ ಚಿತ್ರವನ್ನು ವೀಕ್ಷಿಸಿ, ಸುನಾಮಿ. ಈ ಥರ ಉಂಟಾಗ್ತಕ್ಕಂಥ ಅಲೆಗಳು ಕೆಲವು ಕಿಲೋಮೀಟರ್ವರೆಗೆ ಮುಂದೆ ಹೋಗ್ತವೆ. ಅಲ್ಲಿರ್ತಕ್ಕಂತಹ ಎಲ್ಲ ಜೀವ ಸಮುದಾಯವನ್ನು ಕೂಡ ನಾಶ ಮಾಡ್ತವೆ. ಹಾಗೆ ಈ ಚಿತ್ರವನ್ನು ಕೂಡ ತಾವು ಗಮನಿಸ್ತಾ ಹೋಗಿ, ಚಂಡಮಾರುತ ನೋಡಿ ಮಕ್ಕಳೇ, ಇತ್ತೀಚಿನ ದಿವಸಗಳಲ್ಲಿ ತಾವುಗಳು ಟಿ ವಿಯನ್ನು ನೋಡ್ತಾ ಇದ್ದೀರಾ. ನಮ್ಮ ಉತ್ತರ ಕರ್ನಾಟಕದಲ್ಲಿ, ಉತ್ತರ ಭಾರತದಲ್ಲಿ ಹೆಚ್ಚು ಮಳೆಯಾಗಿ ಎಷ್ಟು ಸಾವು ನೋವು ಉಂಟಾಗ್ತಿದೆ, ಎಷ್ಟು ಅಪಾರವಾದ ಆಸ್ತಿ ನಾಶವಾಗ್ತಿದೆ ಅಂತಕ್ಕಂಥ ತಾವುಗಳೆಲ್ಲ ಕೂಡ ಟಿ ವಿಗಳನ್ನು ವೀಕ್ಷಿಸ್ತಾ ಇದ್ದೀರಾ. ಆ ಚಂಡಮಾರುತ ಉಂಟಾದಲ್ಲೂ ಅಷ್ಟೇ ಅನೇಕ ಮನೆಗಳು, ಆಸ್ತಿ ಪಾಸ್ತಿ, ಬೆಳೆ ಎಲ್ಲ ಕೂಡ ನಾಶವಾಗ್ತಾ ಹೋಗುತ್ತೆ. ಇಂತಹ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಜನರು ಭಯದ ವಾತಾವರಣದಲ್ಲಿ ಇರ್ತಾರೆ. ಇದಕ್ಕೆ ಮತ್ತೆ ಉದಾಹರಣೆ ಅಂದರೆ ಕರೋನಾ. ಈ ಕರೋನಾ ಬರುವ ಪ್ರಾರಂಭದಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ
ಪ್ರತಿಯೊಬ್ಬರು ಕೂಡ ತುಂಬ ಭಯ ಇತ್ತಿತ್ತು. ಕಾರಣ ಅಂತಂದರೆ ಸ್ವಲ್ಪ ಹೆಚ್ಚು ಭಯ ಭಕ್ತಿಯಿಂದ ಇರ್ತಾ ಇದ್ವು. ಆವತ್ತಿನ ದಿವಸ ಈ ಪಾಸಿಟಿವ್ ಬರ್ತಾ ಇರ್ತಕ್ಕಂಥದ್ದು ತುಂಬ ಕಡಿಮೆ ಇತ್ತು. ಆದರೂ ಕೂಡ ನಮಗೆ ತುಂಬ ಭಯ ಭಕ್ತಿ ಇತ್ತು. ಆದರೆ ಇವತ್ತಿನ ದಿವಸ ಅದರ ಒಂದು ರೇಟ್ ತುಂಬ ಹೆಚ್ಚಾಗ್ತಾ ಹೋಗ್ತದೆ. ಪ್ರತಿ ದಿವಸ ಕೂಡ ಆ ಕರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೆದರ್ಕೊಳ್ತಲ್ಲ, ನಾವು ಯಾಕೆ ಹೆದರ್ಕೊಳ್ತಾ ಇಲ್ಲ ಅಂತಂದರೆ ಆ ಒಂದು ಭಯ ಹೊರಟೋಗಿದೆ, ನಮಗೆ ಧೈರ್ಯ ಬಂದಿದೆ, ಆ ಒಂದು ಪರಿಸರಕ್ಕೆ ನಾವು ಹೊಂದ್ಕೊತಾ ಇದ್ದೀವಿ. ಸಮುದಾಯ ಸಮಸ್ಯೆ ವೈಯಕ್ತಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಾವು ಆರೋಗ್ಯವಾಗಿರಬೇಕಂದ್ರೆ ಉತ್ತಮ ಪರಿಸರ ಹೊಂದಿರಬೇಕು ಮತ್ತು ಪರಿಸರದ ಸ್ವಚ್ಛತೆ ಇರಬೇಕು ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ಚಿತ್ರವನ್ನು ವೀಕ್ಷಿಸಿದಾಗ ತಮಗೆ ಸ್ಪಷ್ಟವಾಗಿ ಅರ್ಥವಾಗ್ತಿದೆ, ಅಲ್ಲಿನ ಪರಿಸರ ಸ್ವಚ್ಛತೆಯಿಂದ ಇಲ್ಲ, ಅಲ್ಲಿನ ಜನರು ಕೂಡ ಸ್ವಚ್ಛತೆಯನ್ನು ಹೊಂದಿಲ್ಲ. ಇದು ಕೂಡ ವೈಯಕ್ತಿಕವಾಗಿ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ರೋಗಮುಕ್ತ ಎಂದರೇನು? ರೋಗಮುಕ್ತ ಅಂತ ಎಂದರೆ ಆರೋಗ್ಯದಿಂದ ಇರುವುದು ಎಂದು ಅರ್ಥ ಅಲ್ಲ. ಹಾಗಾದರೆ ರೋಗಮುಕ್ತ ಅಂದರೆ ಏನು? ಆರೋಗ್ಯ ಮತ್ತು ರೋಗಮುಕ್ತ ವ್ಯತ್ಯಾಸವನ್ನು ನಾವು ತಿಳ್ಕೊಂಡ್ರೆ ರೋಗಮುಕ್ತವನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು. ಆರೋಗ್ಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಉತ್ತಮ ಸ್ಥಿತಿಯಲ್ಲಿರುವುದು. ಒಬ್ಬ ವ್ಯಕ್ತಿಯ ಉತ್ತಮ ಆರೋಗ್ಯ ಸ್ಥಿತಿಯನ್ನು ತಿಳಿಸುತ್ತೆ ಆರೋಗ್ಯ. ಆದರೆ ರೋಗಮುಕ್ತ ಅಂತಕ್ಕಂಥದ್ದು ಕಾಯಿಲೆಯ ಲಕ್ಷಣಗಳಿಲ್ಲದ ಸ್ಥಿತಿಯಾಗಿದೆ. ಒಬ್ಬ ವ್ಯಕ್ತಿಯ ಆರೋಗ್ಯ ಉತ್ತಮವಾಗಿರಬಹುದು ಅಥವಾ ದುರ್ಬಲವಾಗಿರಬಹುದು. ವ್ಯಕ್ತಿಯ ದೈಹಿಕ ಮತ್ತು ಸಾಮಾಜಿಕ ಪರಿಸರವನ್ನು ಅವಲಂಬಿಸಿದೆ ಆರೋಗ್ಯ. ಆದರೆ ರೋಗಮುಕ್ತ ಒಬ್ಬ ವ್ಯಕ್ತಿಯನ್ನು ಮಾತ್ರ ವೈಯಕ್ತಿಕವಾಗಿ ಆತನನ್ನು ಅವಲಂಬಿಸಿರುತ್ತದೆ. ರೋಗ ಹರಡುವ 2 ವಿಧಾನಗಳು. ಇದು ನಾವು ಕಾಲಾವಧಿ ಆಧಾರದ ಮೇಲೆ ರೋಗ ಹರಡುವ 2 ವಿಧಾನಗಳನ್ನು ನಾವು ಗುರುತಿಸಿದ್ದೇವೆ. ಒಂದು ತೀವ್ರತೆ ರೋಗಗಳು, ಮತ್ತೊಂದು ದೀರ್ಘಕಾಲ ರೋಗಗಳು. ಹೆಸರೇ ಹೇಳುತ್ತೆ, ತೀವ್ರತೆ ರೋಗಗಳು ಬಂದರೆ ತೀವ್ರವಾಗಿ ಬಂದುಬಿಡ್ತವೆ ಮತ್ತು ಅದೇ ವೇಗದಲ್ಲಿ ವಾಪಸ್ಸು ಹೊರಟೋಗ್ತವೆ. ಮತ್ತೊಂದು ದೀರ್ಘಕಾಲ ರೋಗಗಳು. ಹೆಸರೇ ತಿಳಿಸುತ್ತೆ, ದೀರ್ಘಕಾಲ ಹೆಚ್ಚು ಕಾಲ ಉಳಿತಕ್ಕಂತಹ ಕಾಯಿಲೆಗಳು. ಯಾವ್ಯಾವು? ಈ ಚಿತ್ರವನ್ನು ವೀಕ್ಷಿಸಿ. ತೀವ್ರತೆ ರೋಗಗಳು ನೆಗಡಿ, ಕೆಮ್ಮು, ಜ್ವರ, ಶೀತ ಮತ್ತು ತಲೆನೋವು. ಈ ಚಿತ್ರವನ್ನು ತಾವುಗಳು ವೀಕ್ಷಿಸ್ತಾ ಇದ್ದರೆ ಗೊತ್ತಾಗುತ್ತೆ, ನೆಗಡಿ ಮತ್ತು ತಲೆನೋವು ಇವು ತೀವ್ರತೆ ರೋಗಗಳು. ಇನ್ನೊಂದು ದೀರ್ಘಕಾಲ ರೋಗಗಳು. ಡಯಾಬಿಟಿಸ್, ಆನೆ ಕಾಲಿನ ರೋಗ. ನೋಡಿ, ಅವರ ಕಾಲನ್ನು ನೋಡಿದ್ರೆ ಒಳ್ಳೆ ಆನೆ ಕಾಲಿನ ಗಾತ್ರದಷ್ಟು ಇದೆ. ಮತ್ತು ಕುಷ್ಠ. ಇವೆಲ್ಲ ಒಂದು ಸರಿ ಬಂದರೆ ಜೀವನ ಪರ್ಯಂತ ಇರ್ತಕ್ಕಂಥದ್ದು. ಈಗ ನೋಡಿ, ಇವುಗಳಿರ್ತಕ್ಕಂತಹ ವ್ಯತ್ಯಾಸ. ತೀವ್ರತೆ ರೋಗಗಳು ಕಡಿಮೆ ಅವಧಿವರೆಗೆ ಇರ್ತವೆ ಮತ್ತು ಸೂಕ್ತವಾದ ಚಿಕಿತ್ಸೆಯನ್ನು ಕೊಟ್ಟರೆ ಅವು ಗುಣಮುಖವಾಗ್ತವೆ. ಉದಾಹರಣೆ ನೆಗಡಿ, ಕೆಮ್ಮು, ಜ್ವರ, ಶೀತ ಇತ್ಯಾದಿ. ದೀರ್ಘಕಾಲ ರೋಗಗಳು ದೀರ್ಘಕಾಲದವರೆಗೆ ಇರ್ತವೆ, ಸೂಕ್ತ ಚಿಕಿತ್ಸೆಗೆ ಗುಣವಾಗುವುದಿಲ್ಲ. ಉದಾಹರಣೆ ಡಯಾಬಿಟಿಸ್, ಆನೆ ಕಾಲಿನ ರೋಗ. ತೀವ್ರತೆ ರೋಗಗಳು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರೋದಿಲ್ಲ. ರೋಗ ಇರುವ ತನಕ ಮಾತ್ರ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆದರೆ ದೀರ್ಘಕಾಲ ರೋಗಗಳಾಗಲ್ಲ, ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತವೆ. ಈ ರೋಗ ಲಕ್ಷಣಗಳು ಜೀವಮಾನ ಪೂರ್ತಿ ಕಾಣಿಸ್ಕೊಳ್ತವೆ, ದೀರ್ಘಕಾಲೀನ ರೋಗಗಳು. ವಿದ್ಯಾರ್ಥಿಗಳೇ, ಈಗ ನಾವು ಇಲ್ಲಿನವರೆಗೂ ತಿಳ್ಕೊಂಡಿರ್ತಕ್ಕಂಥದ್ದನ್ನು ಒಮ್ಮೆ ಪುನರ್ಮನನ ಮಾಡಿಕೊಳ್ಳೋಣ. ಮೊದಲಿಗೆ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಹೇಳ್ತೀರಾ ಮಕ್ಕಳೇ? ಹೇಳಿ. ಮೊದಲನೇದು ಸುತ್ತಲಿನ ವಾತಾವರಣ. ಹೌದು. ಮುಂದಿಂದು ಸಮುದಾಯದಲ್ಲಿನ ಸಂಬಂಧ. ವೈಯಕ್ತಿಕ ಸ್ವಚ್ಛತೆ. ಉತ್ತರವನ್ನು ತುಂಬ ಚೆನ್ನಾಗಿ ಕೊಡ್ತಾ ಹೋಗ್ತಾ ಇದ್ದೀರಾ. ಮುಂದಿಂದು ಮನೆಯ ಪರಿಸರ. ಆಮೇಲೆ ಪರಿಸರದ ಸ್ವಚ್ಛತೆ. ಹೌದು. ಕೊನೆಯದಾಗಿ ಆಹಾರ, ನೀರು ಮತ್ತು ಗಾಳಿ. ಈ ಎಲ್ಲ ಅಂಶಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಆಗಿದೆ. ಮಕ್ಕಳೇ, ಪಾಠವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆಯೇ ಮುಂದಿನ ಒಂದು ಚಟುವಟಿಕೆಯನ್ನು ನೋಡ್ತಾ ಹೋಗೋಣ. ನಿಮ್ಮ ಪ್ರಕಾರ ರೋಗ ಅಂದರೆ ಏನು ಮಕ್ಕಳೇ? ಹೌದು, ರೋಗ ಅಂತಂದರೆ ವೈಯಕ್ತಿಕ ಸ್ವಚ್ಛತೆ ಇಲ್ಲದಿರುವುದು. ಮುಂದಿಂದು ಸಮುದಾಯದ ಸಾಮರಸ್ಯ ಹಾಳಾಗಿರುವುದು. ಮನೆ ಸ್ವಚ್ಛತೆ ಇಲ್ಲದಿರುವುದು. ಹೌದು,
ದೈಹಿಕ ನ್ಯೂನತೆಯನ್ನು ಹೊಂದಿರತಕ್ಕಂಥದ್ದು. ಹಾಗೆ ಉತ್ತರ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಮುಂದೆ ಹೇಳಿ. ಸ್ವಚ್ಛತೆ ಇಲ್ಲದ ಅಶುದ್ಧ ಪರಿಸರ, ಅಶುದ್ಧ ನೀರು, ಗಾಳಿ ಹಾಗೂ ಆಹಾರವನ್ನು ಸೇವಿಸುವುದು, ಇವೆಲ್ಲವೂ ಕೂಡ ರೋಗ ಬರೋದಕ್ಕೆ ಕಾರಣವಾಗಿವೆ. ಮಕ್ಕಳೇ, ಇಲ್ಲಿನವರೆಗೂ ತಿಳಿದಿರುವ ವಿಷಯದ ಬಗ್ಗೆ ಕೆಲವು ಚಟುವಟಿಕೆಗಳನ್ನು ಮಾಡ್ತಾ ಹೋಗೋಣ ಮಕ್ಕಳೇ. ಆ ಚಟುವಟಿಕೆಗಳಲ್ಲಿ ಮೊದಲನೇದು ರಸಪ್ರಶ್ನೆ ಕಾರ್ಯಕ್ರಮ. ತಾವೆಲ್ಲ ಕೂಡ ಸಿದ್ಧವಾಗಿದ್ದೀರಾ ಅಂತ ಭಾವಿಸ್ತೇನೆ. ಬೇಗ ತಾವು ಉತ್ತರವನ್ನು ನೀಡಬೇಕಾಗುತ್ತೆ. ನೋಡಿ, ಮೊದಲನೇ ಪ್ರಶ್ನೆ. ಆರೋಗ್ಯ ಪದಕ್ಕೆ ನಿರ್ದಿಷ್ಟ ಅರ್ಥವನ್ನು ಕೊಡುವುದು. ಎ, ದೈಹಿಕ ಸದೃಢತೆ. ಬಿ, ಮಾನಸಿಕ ನೆಮ್ಮದಿ. ಸಿ, ಸಾಮಾಜಿಕ ಸಾಮರಸ್ಯ. ಡಿ, ಮೇಲಿನ ಎಲ್ಲವೂ. ಯಾವುದು ಉತ್ತರ? ಹೌದು, ಉತ್ತರ ಡಿ, ಮೇಲಿನ ಎಲ್ಲವೂ. ಹಾಗೆ ಮುಂದಿನ ಪ್ರಶ್ನೆ. ಶರೀರದ ಮೂತ್ರಪಿಂಡಗಳ ಕಾರ್ಯದಲ್ಲಿ ವ್ಯತ್ಯಾಸವಾದರೆ ಉಂಟಾಗುವ ತೊಂದರೆ. ಎ, ಆಸಕ್ತಿಹೀನತೆ. ಬಿ, ದೇಹದ ಆಯಾಸ. ಸಿ, ದೇಹ ವಿಷವಾಗುವುದು. ಡಿ, ಉದಾಸೀನತೆ. ಹೌದು, ಉತ್ತರ ಸರಿಯಾಗಿದೆ. ಸಿ, ದೇಹ ವಿಷವಾಗುವುದು. ಮುಂದಿನ ಪ್ರಶ್ನೆ. ದೀರ್ಘಕಾಲೀನ ರೋಗಕ್ಕೆ ಉದಾಹರಣೆಯಾಗಿರುವುದು. ಎ, ಜ್ವರ. ಬಿ, ನೆಗಡಿ. ಸಿ, ಕುಷ್ಠ. ಡಿ, ಕೆಮ್ಮು. ಹೇಳ್ತೀರಾ ಮಕ್ಕಳೇ ಉತ್ತರ? ಹೌದು, ಉತ್ತರ ಸ್ಪಷ್ಟವಾಗಿದೆ. ಸಿ, ಕುಷ್ಠ. ಇನ್ನು ಮುಂದಿನ ಚಟುವಟಿಕೆಗೆ ಹೋಗೋಣ. ಬಿಟ್ಟ ಸ್ಥಳವನ್ನು ತುಂಬಿರಿ. ಇದರಲ್ಲಿ ಮೊದಲನೇ ಪ್ರಶ್ನೆ. ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಚೆನ್ನಾಗಿ ಇಲ್ಲದ ಸ್ಥಿತಿ ಡ್ಯಾಶ್. ಹೌದು, ಅನಾರೋಗ್ಯ ಅಥವಾ ರೋಗ. ವಾಂತಿ, ತಲೆನೋವು, ಜ್ವರ, ಮೈಕೈ ನೋವುಗಳು ಡ್ಯಾಶ್ ರೋಗಗಳಾಗಿವೆ. ಹೌದು, ತೀವ್ರತರ ರೋಗಗಳಾಗಿವೆ. ಶ್ವಾಸಕೋಶದ ಕಾರ್ಯದಲ್ಲಿ ವ್ಯತ್ಯಾಸವಾದರೆ ಉಂಟಾಗುವ ಕಾಯಿಲೆ ಡ್ಯಾಶ್. ಉತ್ತರ ನೋಡೋಣ. ಹೌದು, ಉತ್ತರ ಉಸಿರಾಟದ ತೊಂದರೆ. ತಾವು ಇಲ್ಲಿನವರೆಗೂ ತಿಳ್ಕೊಂಡಂತಹ ವಿಷಯದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ತಮಗೆ ಮನಗೆಲಸವಾಗಿ ಕೊಡ್ತಾ ಇದ್ದೇನೆ, ಬರ್ಕೊಳ್ಳಿ. ಮೊದಲನೇದು, ಉತ್ತಮ ಆರೋಗ್ಯಕ್ಕೆ ಅಗತ್ಯವಾದ ಅಂಶಗಳನ್ನು ತಿಳಿಸಿ. ಎರಡನೇ ಪ್ರಶ್ನೆ. ಸಾಮಾಜಿಕ ಸಮಸ್ಯೆಗಳು ವೈಯಕ್ತಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ. ಮೂರನೇ ಪ್ರಶ್ನೆ. ರೋಗ ಉಂಟಾಗಲು ಕಾರಣವಾಗುವ ಅಂಶಗಳನ್ನು ಬರೆಯಿರಿ. ನಾಲ್ಕನೇ ಪ್ರಶ್ನೆ. ತೀವ್ರತರ ಮತ್ತು ದೀರ್ಘಕಾಲ ರೋಗಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ. ಮಕ್ಕಳೇ, ಈ ಪ್ರಶ್ನೆಗಳಿಗೆ ತಾವು ಉತ್ತರಿಸಿ. ತಮಗೇನಾದರೂ ಕೂಡ ಗೊಂದಲವಿದ್ದರೆ ತಮ್ಮ ಶಿಕ್ಷಕರನ್ನು ಭೇಟಿಯಾಗಿ ಗೊಂದಲವನ್ನು ನಿವಾರಿಸಿಕೊಂಡು ಕಡ್ಡಾಯವಾಗಿ ಉತ್ತರವನ್ನು ಬರೆದು ತಮ್ಮ ಶಿಕ್ಷಕರಿಗೆ ಕೊಡಬೇಕಾಗುತ್ತೆ. ಇಲ್ಲಿಗೆ ಈ ಅವಧಿ ಮುಗಿಯುತ್ತೆ. ನಾನು ರವಿಶಂಕರ್ ಟಿ.ಎಸ್., ಶ್ರೀ ಅಟವಿ ಸಿದ್ಧಲಿಂಗೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಚಿಕ್ಕ ತೊಟ್ಲುಕೆರೆ, ಕೋರಾ ಹೋಬಳಿ, ತುಮಕೂರು ತಾಲೂಕು ಮತ್ತು ಜಿಲ್ಲೆ.